ನಮಸ್ಕಾರ. ಹೆಲ್ತ್ ಸೆಂಟರ್ಗೆ ಸ್ವಾಗತ. ನಾನ್ ಸಬಾ ಹಕೀಂ. ಇತ್ತೀಚಿನ ದಿನಗಳಲ್ಲಿ ಈ ಇನ್ಫರ್ಟಿಲಿಟಿ ಸಮಸ್ಯೆ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಸರಿಯಾಗಿರೋ ಟೈಮಲ್ಲಿ ಮಕ್ಕಳನ್ನ ಮಾಡ್ಕೊಳ್ದೇ ಇದ್ದಂತಹ ಸಂದರ್ಭದಲ್ಲಿ ಮುಂದೆ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಬರುತ್ತೆ. ಬೇಗ ಮದುವೆಯಾಗಿ ಬೇಗ ಮಕ್ಕಳು ಮಾಡ್ಕೊಳ್ಳಿ ಅಂತ ಮನೆಯಲ್ಲಿ ಹಿರಿಯವರು ಹೇಳ್ತಾನೆ ಇದ್ರು. ತುಂಬಾ ಜನ ಅದನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಇವಾಗ ಕಾಂಪ್ಲಿಕೇಟೆಡ್ ಹಂತಕ್ಕೂ ಕೂಡ ಬಂದಿದ್ದಾರೆ. ಇನ್ನೇನು ಮಕ್ಕಳೇ ಆಗೋದಿಲ್ಲ ಅನ್ನುವಂತಹ ಪೋಷಕರು ನೋಡ್ಲೇಬೇಕಾಗಿರುವಂತಹ ವಿಶೇಷ ಕಾರ್ಯಕ್ರಮ ಇದು. ಗರ್ಭಗುಡಿ IVF ಸೆಂಟರ್ ಸಾಕಷ್ಟು ಜನ ಮಕ್ಕಳಿಲ್ಲದಂತಹ ಪೋಷಕರಿಗೆ ವರದಾನವಾಗಿ ಪರಿಣಮಿಸಿದೆ. ಇನ್ಫರ್ಟಿಲಿಟಿ ಸಮಸ್ಯೆಯಿಂದ ಸಾಕಷ್ಟು ಜನ ಬಳಲ್ತಾ ಇದ್ದಾರೆ, ಅದರಲ್ಲೂ ಕೂಡ ಈ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ. ಹಾಗಾದ್ರೆ ಈ ಬಂಜೆತನಕ್ಕೆ, ಇನ್ಫರ್ಟಿಲಿಟಿಗೆ ಏನೆಲ್ಲ ಕಾರಣಗಳಾಗುತ್ತೆ, ಇದಕ್ಕೆ ಪರಿಹಾರ ಏನು, ಮಕ್ಕಳನ್ನ ಪಡಿಬೇಕು ಅನ್ನುವಂತಹ ಸಂದರ್ಭದಲ್ಲಿ ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಇದ್ರೂ ಕೂಡ ಹೇಗೆ IVF ಥ್ರೂ ಮಕ್ಕಳನ್ನ ಪಡಿಬಹುದು ಅಂತ ಈ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡೋದಕ್ಕೆ ನಮ್ ಜೊತೆಗೆ ಎಕ್ಸ್ಪರ್ಟ್ ಡಾಕ್ಟರ್ಸ್ ಕೂಡ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಡಾಕ್ಟರ್ ಮಹೇಶ್ವರಿ ಅವರಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಡಾಕ್ಟರ್ ನಿಖಿತಾ ಕೂಡ ಸ್ಟುಡಿಯೋದಲ್ಲಿ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಹಿರಿಯರು ಹೇಳ್ತಾ ಇದ್ರು ರೈಟ್ ಟೈಮಿಗೆ ಮದ್ವೆ ಆಗಿ ರೈಟ್ ಟೈಮಿಗೆ ಮಕ್ಕಳು ಮಾಡ್ಕೊಂಡ್ರೆ ಮುಂದೆ ಯಾವ ಸಮಸ್ಯೆನೂ ಬರೋದಿಲ್ಲ ಅಂತ ಹೇಳಿ. ಸೊ ಇವಾಗ ಇಂಡಿಯಾದಲ್ಲೂ ಕೂಡ ಅದು 30 ಇಯರ್ಸ್ ಕ್ರಾಸ್ ಮಾಡಿದ್ಮೇಲೆ ಮದುವೆ ಆಗೋದು ಒಂಥರ ಟ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ವರ್ಕ್ ರೆಸ್ಪಾನ್ಸಿಬಿಲಿಟಿ ಅಂತ ಇರಬಹುದು, ಅಥವಾ ಈ ಮಾಡರ್ನ್ ಲೈಫ್ಗೆ ಅಟ್ರಾಕ್ಟ್ ಆಗಿರಬಹುದು. ಸೊ ಇದೆಲ್ಲದರಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಮೊದಲಿಗೆ ಈ ಬಂಜೆತನ ಅಂದ್ರೆ ಇನ್ಫರ್ಟಿಲಿಟಿ ಅಂದ್ರೆ ಏನು, ಯಾವ ಕಾರಣಕ್ಕೋಸ್ಕರ ಆಗುತ್ತೆ ತಿಳಿಸ್ಕೊಡ್ಬಹುದಾ? ಸೊ ಬಂಜೆತನ ಅಂದ್ರೇನು ಅಂದ್ರೆ, ಸೊ ಇವಾಗ ಅವ್ರು ಮದುವೆ ಆಗಿ ಯಾವುದೇ ಪ್ರೊಟೆಕ್ಷನ್ ಇಲ್ಲದೆ ನ್ಯಾಚುರಲ್ ಆಗಿ ಕಾಂಟ್ಯಾಕ್ಟ್ ಇಟ್ಕೊಂಡ್ರು ಅವ್ರಿಗೆ ಮಕ್ಕಳಾಗ್ಲಿಲ್ಲ ಅಂದ್ರೆ ನಾವು ಬಂಜೆತನ ಅಂತ ಕರಿತೀವಿ. ಸೊ ಅದರಲ್ಲಿ 2 ಥರ ಇರ್ಬೋದು, ಒಂದು ಪ್ರೈಮರಿ, ಇನ್ನೊಂದು ಸೆಕೆಂಡ್ರಿ ಅಂತ ಹೇಳ್ತೀವಿ. ಸೊ ಯಾರಿಗೆ ಪ್ರೆಗ್ನೆನ್ಸಿ ಆಗೇ ಇಲ್ಲ ಅಂದರೆ 1 ವರ್ಷ ಆದ್ರೂ ಪ್ರೆಗ್ನೆನ್ಸಿ ಆಗಿಲ್ಲ ಅಂದರೆ ಅವ್ರಿಗೆ ಪ್ರೈಮರಿ ಅಂತ ಹೇಳ್ತೀವಿ. ಸೆಕೆಂಡ್ರಿ ಬಂದು ಯಾರಿಗೆ ಆಲ್ರೆಡಿ ಅಬಾರ್ಷನ್ ಆಗಿತ್ತು ಅಥವಾ ಇನ್ನೊಂದು ಮಗು ಆಗಿತ್ತು, ಅದಾದಮೇಲೆ ಅವರು ಮಗುನ ಪಡ್ಕೊಳಕ್ಕಾಗ್ತಿಲ್ಲ ಅಂದರೆ ಸೆಕೆಂಡ್ರಿ ಅಂತ ಹೇಳ್ತೀವಿ, ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ. ಸೊ ಇವಾಗ ಯಾವಾಗ ಡಾಕ್ಟ್ರನ್ನ ಅವ್ರು ಕಾಣಬೇಕು ಅಂದರೆ, ಒಂದು ಹೆಂಗಸರಲ್ಲಿ ಲೈಕ್ 30 ಇಯರ್ಸಿಂದ ಒಳಗಡೆ ಅವ್ರ ಏಜ್ ಇತ್ತು, ಸೊ 1 ವರ್ಷ ಆದ್ರೂ ಅವ್ರು ಟ್ರೈ ಮಾಡ್ತಿದ್ದಾಗ್ಲೂ ಮಕ್ಕಳಾಗಿಲ್ಲ ಅಂದರೆ ಅವರು ಡೈರೆಕ್ಟ್ ಡಾಕ್ಟ್ರಲ್ಲಿ ಬಂದು ಮೀಟ್ ಮಾಡಬೇಕು. ಇನ್ನೊಂದು ಹೆಂಗಸರಲ್ಲಿ 35 ಇಯರ್ಸ್ ಆಗೋಗಿದೆ ಅಥವಾ 30 to 35 ಇಯರ್ಸ್ ಏಜ್ ಜಾಸ್ತಿ ಆಗೋಗಿದೆ ಅಂಥವ್ರು 1 ವರ್ಷದ ತನಕ ಕಾಯಕ್ಕೆ ಹೋಗ್ಬಾರ್ದು. ಅವರು 6 ತಿಂಗಳೊಳಗೆ ಮಕ್ಕಳಾಗ್ಲಿಲ್ಲ ಅಂದರೆ ಬಂದು ತಜ್ಞ ವೈದ್ಯರನ್ನ ಭೇಟಿ ಮಾಡಬೇಕಾಗತ್ತೆ. ಓಕೆ ಓಕೆ ಡಾಕ್ಟರ್, ಇವಾಗ ನಾವು ಈ ಇನ್ಫರ್ಟಿಲಿಟಿ ಬಗ್ಗೆ ಮಾತಾಡ್ತಾ ಇರೋ ಟೈಮಲ್ಲಿ ನಮ್ಮ ಭಾರತ ಇನ್ನೂ ಕೂಡ ತುಂಬಾ ಮುಕ್ತವಾಗಿ ಮಾತಾಡುವಂತ ಹಂತಕ್ಕೆ ಹೋಗಿಲ್ಲ. ಸೊ ಮಕ್ಕಳಿಲ್ಲ ಅಂತಂದ್ರೆ ಇನ್ನು ಟ್ರೈ ಮಾಡ್ತಾ ಇದ್ದಾರೆ ಅಥವಾ ಡಾಕ್ಟರ್ ತೋರಿಸ್ತಾ ಇದ್ದಾರೆ ಅಂತ ಮಾತ್ರ ಹೇಳ್ತಾರೆ ಹೊರತು ಅದ್ರ ಬಗ್ಗೆ ತುಂಬಾ ಹಿಂಜರಿತಾರೆ. ಅದು ಸೊಸೈಟಿಲೇ ಆಗಿರಬಹುದು ಅಥವಾ ಮನೇಲೇ ಆಗಿರಬಹುದು, ಸ್ಪೆಷಲಿ ಗಂಡ ಹೆಂಡತಿ ಕೂಡ ಅದ್ರ ಬಗ್ಗೆ ಮುಕ್ತವಾಗಿ ಮಾತಾಡಲ್ಲ. ಹಾಸ್ಪಿಟಲ್ಗೆ ಹೋಗೋಣ, ಡಾಕ್ಟ್ರಿಗೆ ತೋರಿಸೋಣ, ಏನಾಗಿದೆ ಅಂತ ತಿಳ್ಕೊಳ್ಳೋಣ ಅನ್ನೋದ್ರ ಬಗ್ಗೆಯೂ ಕೂಡ ಅಷ್ಟೊಂದು ಮಾಹಿತಿ ಇರೋದಿಲ್ಲ. ಸೊ ಯಾವ ಟೈಮ್ ರೈಟ್ ಆಗಿರುತ್ತೆ ಡಾಕ್ಟ್ರನ್ನ ಹೋಗಿ ಕನ್ಸಲ್ಟ್ ಮಾಡೋದಕ್ಕೆ ಅಥವಾ ನೋಡೋದಕ್ಕೆ, ಅವ್ರಿಗೆ ತೋರಿಸೋದಕ್ಕೆ ಅಂತ? ಸೊ ಮೇಡಮ್ ಹೇಳ್ದಂಗೆ ಯೂಶಲಿ ನಾವು ಪ್ರೆಗ್ನೆನ್ಸಿ ಆಗೋಕ್ಕೆ ಟ್ರೈ ಮಾಡಿನೂ 1 ಇಯರ್ ಆಗಿಲ್ಲ ಅಂದರೆ ಆವಾಗ ಅವರು ಡಾಕ್ಟರ್ನ ಮೀಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಅದೇ ಏಜ್ ಜಾಸ್ತಿ ಇದ್ದಾಗ ಯೂಶಲಿ 35 ಇಯರ್ಸ್ ಮೇಲೆ ಇದು 1 ಇಯರ್ ಗ್ಯಾಪ್ ನಾವು ಆಗೋ ತನಕ ಕಾಯಲ್ಲ, ವಿತಿನ್ 6 ಮಂತ್ಸೇ ಅವ್ರು ಡಾಕ್ಟರ್ನ ಮೀಟ್ ಆಗ್ಬೋದು. ಹಾಗೆ 40 ಇಯರ್ಸ್ ಮೇಲೆ ಇದ್ದೂ ಹೆಂಗಸರು ಏಜ್ 40 ಮೇಲೆ ಇದ್ದಾಗ ಅವ್ರು ಪ್ಲಾನ್ ಮಾಡಿದ ತಕ್ಷಣನೇ ಅವರು ಡಾಕ್ಟರ್ನ ಮೀಟ್ ಮಾಡಬೇಕಾಗತ್ತೆ. ಹಾಗೇನ ಅಕಸ್ಮಾತ್ ಮುಂಚಿತವಾಗಿ ಅವ್ರಿಗೆ ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತಿದ್ದಿದ್ರೆ ಯಾವುದೋ ಬೇರೆ ರೀತಿಗೆ ಸ್ಕ್ಯಾನ್ ಮಾಡಿರ್ತಾರೆ ಅಥವಾ ಏನಾದರೂ ಚೆಕಪ್ ಮಾಡಿಸಿದಾಗ ಗೊತ್ತಿರುತ್ತೆ ದಟ್ ಅವರಿಗೆ ಫೈಬ್ರಾಯ್ಡ್ಸ್ ಪ್ರಾಬ್ಲಮ್ ಆಗಲಿ, PCOS ಪ್ರಾಬ್ಲಮ್ ಆಗಲಿ, ಅಥವಾ ಸರಿಯಾಗಿ ಪೀರಿಯಡ್ಸ್ ಆಗ್ತಾ ಇರಲ್ಲ, ಎವ್ರಿ 2-3 ಮಂತ್ಸ್ ಡಿಲೇ ಆಗ್ತಾ ಇರುತ್ತೆ, ಅಂಥದ್ರಲ್ಲಿ ಅವ್ರು ಮುಂಚಿತವಾಗಿ ಡಾಕ್ಟರ್ ಹತ್ರ ಬಂದು ತೋರಿಸೋದು ಒಳ್ಳೇದು. ಒಂದು ಈ ಸರಿಯಾದ ಸಮಯ ಕನ್ಸೀವ್ ಆಗೋದಕ್ಕೆ ಯಾವುದು ಅಂತ ಎಲ್ಲರಿಗೂ ಒಂದು ಪ್ರಶ್ನೆ ಇರುತ್ತೆ. ಸೊ 25ರಿಂದ 30 ವರ್ಷ ಒಂದು ಕರೆಕ್ಟ್ ಟೈಮ್. ಹೆಂಗಸರಾಗ್ಲಿ ಗಂಡಸರಾಗ್ಲಿ ಆದಷ್ಟು ಅವ್ರ ಪ್ರೆಗ್ನೆನ್ಸಿನ 25ರಿಂದ 30 ವರ್ಷದ ಒಳಗಡೆ ಪ್ಲಾನ್ ಮಾಡ್ಕೊಂಡ್ರೆ ಸೊ ಬೇಗನೂ ಕನ್ಸೀವ್ ಆಗ್ತಾರೆ, ಒಂದು ಒಳ್ಳೆ ಹೆಲ್ದಿ ಮಗುನು ಹುಟ್ಟತ್ತೆ. ಸೊ ಅದೇ ಏಜ್ ಆಗ್ತಿದ್ದಂಗೆ ಪ್ರಾಬ್ಲಮ್ಗಳು ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಡಿಲೇ ಆದಷ್ಟು ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಸೊ ತುಂಬಾ ಜನ ಅದನ್ನ ನಾನು ಆವಾಗಲೇ ಹೇಳ್ದಂಗೆ ಬೇಗ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಲ್ಲ. ಸೊ ಆ ಕನ್ಸಲ್ಟೇಷನ್ ಬೇಗ ಆಗದೆ ಇರುವಂತಹ ಟೈಮಲ್ಲಿ ಯಾವೆಲ್ಲ ಕಾಂಪ್ಲಿಕೇಶನ್ಸ್ ಎದುರಾಗಬಹುದು ಡಾಕ್ಟರ್? ಸೊ ಒಂದು ಏಜ್ ಆಗ್ತಿದ್ದಂಗೆ ಹೆಂಗಸರಲ್ಲಿ ಏನಾಗುತ್ತೆ ಅಂದ್ರೆ ಮೊಟ್ಟೆ ಸಂಖ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ. ಸೊ ಹುಟ್ಟಿದಾಗ ಮೊಟ್ಟೆ ಸಂಖ್ಯೆ ತುಂಬಾ ಜಾಸ್ತಿ ಇರುತ್ತೆ, ಅದು
ಪ್ರತಿ ತಿಂಗಳು ಅವ್ರ ಮುಟ್ಟ ಆಗ್ತಾ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಸೊ ಅದೇನಾಗುತ್ತೆ 25 to 30 years ಅಲ್ಲಿ ಮೊಟ್ಟೆ ಸಂಖ್ಯೆನೂ ಚೆನ್ನಾಗಿರುತ್ತೆ, ಅವ್ರದ್ದು ಮೊಟ್ಟೆ ಸಂಖ್ಯೆ ಓವರೀಸ್ ಹೆಂಗ್ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ AMH ಹಾರ್ಮೋನ್ ಮಾಡ್ತೀವಿ, ಅದು ಚೆನ್ನಾಗಿರುತ್ತೆ. ಸೊ ಅದೇ 30 years 35 years ದಾಟಿದ್ರೆ ಮೊಟ್ಟೆ ಸಂಖ್ಯೆನೂ ಕಡಿಮೆ ಆಗ್ತಾ ಬರುತ್ತೆ, ಮತ್ತೆ ಅವ್ರಿಗೆ ಕನ್ಸೀವ್ ಆಗೋದಕ್ಕೆ ತೊಂದರೆ ಆಗುತ್ತೆ. ಯಾವ ರೀತಿ ಅಂದ್ರೆ, ಒಂದು ಗರ್ಭಕೋಶನೂ ಅಷ್ಟೇ ಅದ್ರ ಲೈನಿಂಗ್ ಚೆನ್ನಾಗಿ ಬರದೇ ಇರ್ಬೋದು, ಅಥವಾ ಅದು ಕಚ್ಕೊಳ್ಳೋ ಭ್ರೂಣಗಳನ್ನ ಕಚ್ಕೊಂಡು ಬೆಳವಣಿಗೆ ಮಾಡಿಸೋಂಥ ಕೆಪಾಸಿಟೀಸ್ ಕಡಿಮೆ ಆಗ್ತಾ ಬರ್ಬೋದು, ಮತ್ತೆ ಟ್ಯೂಬಲ್ ಬ್ಲಾಕ್ ಆಗ್ತಾ ಹೋಗ್ಬೋದು, ಅಥವಾ ಶುಗರು, ಥೈರಾಯ್ಡು, ಮತ್ತೆ BP, ಈ ತರ ಅದರ್ ಮೆಡಿಕಲ್ ಪ್ರಾಬ್ಲಮ್ಸ್, ಮತ್ತೆ ವೇಟ್ ಜಾಸ್ತಿ ಆಗ್ತಾ ಹೋಗ್ಬೋದು. ಸೊ ಈ ತರ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಏಜ್ ಜಾಸ್ತಿ ಆಗ್ತಿದ್ದಂಗೆ. ಸೊ ಇನ್ ಗಂಡಸರಲ್ಲಿ ನೋಡಿದ್ರೆ, ಒಂದು ವೀರ್ಯಾಣದ ಚಲನೆ ಶಕ್ತಿ, ಮತ್ತೆ ಅದ್ರದ್ದು ಆಕಾರಗಳು, ಮತ್ತೆ ಅದ್ರ ಕೌಂಟ್ ಎಲ್ಲಾನು ಕಡಿಮೆ ಆಗ್ತಾ ಬರ್ಬೋದು. ಜೊತೆಗೆ ವೀರ್ಯಾಣುನಲ್ಲಿ DNA ಅಂತ ಹೇಳ್ತೀವಿ. ಸೊ ಆ DNA ನಲ್ಲಿ ಬ್ರೇಕೇಜಸ್ ಆಗ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ ಸಕ್ಸಸ್ ರೇಟು ಕಡಿಮೆ ಆಗುತ್ತೆ. ಜೊತೆ ಗಂಡಸರಲ್ಲಿ ಶುಗರ್ ಇಂದ ತುಂಬಾ ತೊಂದರೆ ಆಗುತ್ತೆ ಅವರು ಕನ್ಸೀವ್ ಆಗೋದಕ್ಕೆ. ಏನಂದ್ರೆ ಅವ್ರಿಗೆ ಲೈಕ್ ಪ್ರಿಮೆಚೂರ್ ಇಜಾಕ್ಯುಲೇಷನ್ಸ್ ಅಂತ ಹೇಳ್ತೀವಿ, ಆ ತರ ತೊಂದರೆ ಆಗ್ಬೋದು, ಅಥವಾ DNA ಬ್ರೇಕೇಜಸ್ ಜಾಸ್ತಿ ಆಗಿ ತೊಂದರೆ ಆಗ್ಬೋದು, ಮತ್ತೆ ಕೌಂಟು ಚಲನೆ ಶಕ್ತಿ ಎಲ್ಲ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಮತ್ತೆ ಜೀವನ ಶೈಲಿ ಬದಲಾಗ್ತಿದ್ದಂಗೆ ತೂಕ ಜಾಸ್ತಿ ಆಗ್ತಿದ್ರೆ, BP ಜಾಸ್ತಿ ಆಗ್ತಿದ್ರೆ, ಸೊ ಪ್ರತಿಯೊಂದು ಇಂದನೂ ಅದು ಹಾನಿಕಾರಕವಾಗುತ್ತೆ ಸೊ ಅವ್ರು ಕನ್ಸೀವ್ ಆಗೋದಕ್ಕೆ. ಸೊ ಅದರಿಂದ ಏಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಕರೆಕ್ಟ್ ಏಜ್ ಅಲ್ಲಿ ಅವ್ರು ಕನ್ಸೀವ್ ಆಗ್ಬಿಟ್ರೆ ತುಂಬಾ ಚೆನ್ನಾಗಿ ಸಕ್ಸಸ್ ರೇಟ್ ಸಿಗುತ್ತೆ, ಚೆನ್ನಾಗಿ ಒಳ್ಳೆ ಮಗುನು ಪಡ್ಕೋಬಹುದು. ಓಕೆ, ಸೊ ನಾವ್ ಇವಾಗ ಏಜ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ನಾನು ಡಾಕ್ಟರ್ ನಿಖಿತಾನ ಕೇಳಲೇಬೇಕು. ತುಂಬಾ ಜನ ಈ ಪ್ರೋಗ್ರಾಮ್ ನೋಡ್ತಾ ಇರ್ತಾರೆ, ಅಥವಾ ಮಕ್ಕಳು ಇಲ್ಲದೆ ಇರೋರ್ಗೂ ಕೂಡ ಒಂದು ಪ್ರಶ್ನೆ ಇರುತ್ತೆ. ಸೊ ರೈಟ್ ಟೈಮ್ ಗರ್ಭ ಧರಿಸೋದಕ್ಕೆ ಯಾವುದು ಅಂತ, ಅಂದ್ರೆ ಮದುವೆಯಾಗಿ ಎಷ್ಟು ವರ್ಷ ಆಗಿರ್ಬೇಕು, ಅಥವಾ ಮಹಿಳೆಗೆ ಅಥವಾ ಪುರುಷನಿಗೆ ಎಷ್ಟು ವರ್ಷ ಇರಬೇಕು ಗರ್ಭ ಧರಿಸೋದಕ್ಕೆ ಅಂತ? ಹೆಣ್ಮಕ್ಳೇ ಆಗಿರ್ಲಿ ಅಥವಾ ಗಂಡ್ಮಕ್ಳೇ ಆಗಿರ್ಲಿ, ಬೆಸ್ಟ್ ಏಜ್ ನಾವು ಫರ್ಟಿಲಿಟಿಗೆ ಅಂತ ಜಸ್ಟ್ ಜನರಲ್ ಆಗಿ ಹೇಳಬೇಕು ಅಂದ್ರೆ ಇಟ್ ಇಸ್ ಫ್ರಮ್ 25 to 30 years. ದಟ್ ಇಸ್ ದ ಬೆಸ್ಟ್ ಟೈಮ್. ಇಲ್ಲ ಅಂದ್ರೆ ಹೇಳ್ದಂಗೆ ಅದು ಏಜ್ ಆಗ್ತಾ ಎಗ್ ಅಲ್ಲಿ ಪ್ರಾಬ್ಲಮ್ಸ್ ಆಗೋದು, ಸ್ಪರ್ಮ್ ಅಲ್ಲಿ ಪ್ರಾಬ್ಲಮ್ಸ್ ಆಗೋದು ಆಗ್ತಾ ಹೋಗುತ್ತೆ. ಸೊ ದಟ್ ಇಸ್ ದ ರೈಟ್ ಟೈಮ್. ಅಕಸ್ಮಾತ್ ಆಗಿ ನಾನು ಹೇಳ್ದಂಗೆ ಮುಂಚೆನೆ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತಿದ್ರೆ, ಇಟ್ಸ್ ಆಲ್ವೇಸ್ ದೇರ್ ಇಸ್ ನೋ ಪ್ರಾಬ್ಲಮ್, ಹೋಗ್ಬಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಕನ್ಸೀವ್ ಆಗೋಕ್ಕಿಂತ ಮುಂಚೆನೆ ಡಾಕ್ಟರ್ ಹತ್ರ ತೋರಿಸಿದ್ರೆ ಜಸ್ಟ್ ಬ್ರೀಫ್ ಆಗಿ ಚೆಕ್ ಮಾಡ್ತೀವಿ ಅವ್ರ ಎಗ್ಸ್ ಎಲ್ಲ ಯಾವ ತರ ಇದೆ, ಸ್ಪರ್ಮ್ಸ್ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ. ಅದಾದ್ಮೇಲೆ ಇಲ್ಲಿ ಸೆಂಟರ್ಗೆ ಬಂದವ್ರಿಗೆಲ್ಲರಿಗೂ ನಾವು IVF ಮಾಡ್ತೀವಿ ಅನ್ನೋದು ತಪ್ಪು. ಅವ್ರು ಬಂದು ನಮ್ಮ ಹತ್ರ ತೋರಿಸಿದಾಗ ಜಸ್ಟ್ ನ್ಯಾಚುರಲ್ ಆಗಿ ಜಸ್ಟ್ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಅಥವಾ ಸ್ಮಾಲ್ ಟ್ರೀಟ್ಮೆಂಟ್ಸ್ ಕೊಟ್ಬಿಟ್ಟು ಅವರಿಗೆ ಪ್ರೆಗ್ನೆನ್ಸಿ ಆಗೋದಕ್ಕೂ ಕೂಡ ಮಾಡ್ಕೊಡ್ಬೋದು, ಡಿಪೆಂಡಿಂಗ್ ಆನ್ ದ ಪ್ರೊಫೈಲ್. ಓಕೆ ಡಾಕ್ಟರ್ ಮಹೇಶ್ವರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಸಾಕಷ್ಟು ಪೇಷಂಟ್ಸ್ಗಳನ್ನ ನೀವು ನೋಡಿದ್ದೀರಾ, ಸಾಕಷ್ಟು ಪೋಷಕರು ಮಕ್ಕಳನ್ನ ಪಡೆದಿದ್ದಾರೆ ನಿಮ್ಮ ಟ್ರೀಟ್ಮೆಂಟ್ ಥ್ರೂ. ಅದರ ಜೊತೆಗೆ ಈಗ ಹೇಗೋ ಮೆಟ್ರೋಪಾಲಿಟನ್ ಸಿಟಿಲಿರೋರು ಬರ್ತಾರೆ, ತೋರಿಸ್ತಾರೆ, ಟ್ರೀಟ್ಮೆಂಟ್ ತಗೊಳ್ತಾರೆ, IVF ಅವಶ್ಯಕತೆ ಇದ್ರೆ ತಗೊಳ್ತಾರೆ. ಸೊ ಇದೆಲ್ಲ ಆಯಿತು. ಆದರೆ ಇನ್ನೂ ಕೂಡ ಹಳ್ಳಿಗಾಡಿನ ಪ್ರದೇಶದಲ್ಲಿ ಈ ಸಮಸ್ಯೆ ಇದೆ, ಅದನ್ನು ಮುಕ್ತವಾಗಿ ಮಾತಾಡ್ಕೊಳ್ಳೋದಿಲ್ಲ. ಅದನ್ನು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ನ ತೋರಿಸ್ಬಿಟ್ರೆ ನಮ್ಗೆಲ್ಲಿ ದೋಷ ಇದೆ ಅಂತ ಹೇಳ್ಬಿಡ್ತಾರೋ ಅಂತ ಅನ್ಕೊಳ್ತಾರೆ. ಆ ಮೂಢನಂಬಿಕೆಯಲ್ಲೇ ಇನ್ನೂ ಜನ ಬದುಕ್ತಾ ಇದ್ದಾರೆ. ನೀವೇನು ಮೆಸೇಜ್ ಕೊಡ್ತೀರಿ ಅಂಥವ್ರಿಗೆ? ಸೊ ಇವಾಗ ಏನಾಗುತ್ತೆ ಅಂದ್ರೆ, ಮಕ್ಕಳಾಗಿಲ್ಲ ಅಂದ್ರೆ ಯಾವಾಗ್ಲೂ ಹೆಂಗಸರ ಮೇಲೆ ದೋಷ ಹೇಳ್ಬಿಡ್ತಾರೆ. ಸೊ ಇವರಿಂದ ಆಗ್ತಿಲ್ಲ. ಸೊ ಫಸ್ಟ್ ಕ್ವೆಶನ್ ಬರೋದು, ನೀನು ಆ ದೇವ್ರ ಪೂಜೆ ಮಾಡು, ಆ ವ್ರತ ಮಾಡು ಅಂತ ಏನಾಗುತ್ತೆ, ಆ ರೈಟ್ ಏಜ್ ಅನ್ನೋದಿರುತ್ತಲ್ಲ 25 to 30 years ದಾಟಿಸ್ಬಿಡ್ತಾರೆ. ಸೊ ಅದಾದ್ಮೇಲೆ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಜೊತೆಗೆ ಹಾಸ್ಪಿಟ್ಲಿಗೆ ತೋರಿಸ್ಬೇಡ, ನಿಮ್ ತಾಯಿಗೂ 5 ವರ್ಷ ಆಗೇನೆ ಮಗು ಆಗಿದ್ದು, 6 ವರ್ಷ ಹಾಗೆ ಮಗು ಆಗಿದ್ದು, ಇದು ಜೆನೆಟಿಕ್, ನಿನಗೆ ನಿಧಾನ ಆಗುತ್ತೆ, ಸ್ವಲ್ಪ ವೇಟ್ ಮಾಡು ಅಂತ ಎಲ್ಲ ಅದೇನು ತುಂಬಾ ಅದು ಗೋಲ್ಡನ್ ಪೀರಿಯಡ್ ಅನ್ನೋದಿರುತ್ತಲ್ಲ, ಆ ತರ ಟೈಮ್ ವೇಸ್ಟ್ ಮಾಡ್ತಾರೆ. ಇದಕ್ಕೊಂದು ಉದಾಹರಣೆ ಅಂದ್ರೆ, ಸೊ ಒಬ್ರು ನಮ್ ದಂಪತಿಗಳು 35 ವರ್ಷಕ್ಕೆ IVF ಸೆಂಟರ್ಗೆ ಬಂದ್ರು. ಮದ್ವೆ ಆಗಿ ಅವರು 25 ವರ್ಷಕ್ಕೆ ಮದ್ವೆ ಆಗಿ 10 ವರ್ಷ ಆದ್ರೂ ಅವ್ರಿಗೆ ಮಕ್ಳಿರ್ಲಿಲ್ಲ. ಸೊ 10 ವರ್ಷದ ತನಕನೂ ಅವ್ರ ಮನೆಯವ್ರು ಹೇಳಿದ್ದೆ ಕೇಳ್ಕೊಂಡು, ಸೊ ಅವ್ರು ಏನೇನು ಪೂಜೆ ಹೇಳಿರ್ತಾರೆ, ಮತ್ತೆ ಏನು ಹೋಗಿ ತೋರಿಸ್ಬೇಡ, ಅದೇ ಆಗತ್ತೆ, ಮನೇಲಿ ಇರು ಅಂತ ಹೇಳಿ 10 ವರ್ಷ ಟೈಮ್ ವೇಸ್ಟ್ ಮಾಡಿದ್ದಾರೆ. ಸೊ ಅವ್ರು ಇಲ್ಲಿ ಬಂದು ನಾವು ಚೆಕ್ ಮಾಡಿದಾಗ, ಅವ್ರದ್ದು ಸ್ಕ್ಯಾನ್ ಮಾಡಿದಾಗ ಮೊಟ್ಟೆ ಸಂಖ್ಯೆ ಬರೀ 4 ಇದೆ ಅಷ್ಟೇ. ಸೊ ನಾರ್ಮಲ್ ಆಗಿ 8 ರಿಂದ 10 ಮೊಟ್ಟೆ ಇರೋ ಕಡೆ ಬರೀ 4 ಮೊಟ್ಟೆಗಳು, ಅಷ್ಟು ಕಡಿಮೆ ಆಗೋಗಿದೆ ಏಜ್ ಇಂದ. ಮತ್ತೆ ಅವ್ರ ಹಸ್ಬೆಂಡ್ಗೆ ನಾವು ಚೆಕ್ ಮಾಡಿದಾಗ ಸ್ಪರ್ಮ್ ಕೌಂಟು ಅಷ್ಟೇ 14 ರಿಂದ 15 ಮಿಲಿಯನ್ ನಾರ್ಮಲ್ ಆಗಿರ್ಬೇಕು. ಅವ್ರು ನೋಡಿದ್ರೆ ಬರೀ 3 ರಿಂದ 4 ಮಿಲಿಯನ್ ಇದೆ. ಸೊ ಈ ತರ ಇದ್ದಾಗ ಒಂದು ಹೆಂಗಸರಲ್ಲೂ ತೊಂದರೆ ಆಯ್ತು, ಗಂಡಸರಲ್ಲೂ ತೊಂದರೆ ಇದೆ. ಸೊ ಅದೇ ಅವರು 10 ವರ್ಷ ಟೈಮ್ ವೇಸ್ಟ್ ಮಾಡೋದ್ರ ಬದಲು 2 ರಿಂದ 3 ವರ್ಷ ಮದ್ವೆ ಆಗಿ ಮಕ್ಕಳಾಗಿಲ್ಲ ಅಂತ ಬಂದಿದ್ರೆ, ಇಷ್ಟೊತ್ತಾಗ್ಲೇ ಅವ್ರಿಗೆ ಒಂದು
ಎಲ್ದಿ ಮಗು ಇರ್ತಾ ಇತ್ತು. ಕರೆಕ್ಟ್. ಸೊ ಆ ರೀತಿ ಏನ್ ಮಾಡ್ತಾರೆ, ಹಾಸ್ಪಿಟ್ಲಿಗೆ ಹೋಗಿ ಕನ್ಸಲ್ಟ್ ಮಾಡೋದೇ ಡಿಲೇ ಮಾಡೋದ್ರಿಂದ ಸೊ ಈ ಮಕ್ಳು ಪಡ್ಕೊಳ್ಳೋದನ್ನು ಡಿಲೇ ಆಗುತ್ತೆ, ಪ್ಲಸ್ ಸಕ್ಸಸ್ ರೇಟು ಕಡಿಮೆ ಆಗುತ್ತೆ. ಸೊ ಅದಕ್ಕೆ ನಾವು ಇವತ್ತಿನ ವಿಷಯ ಏನಂದ್ರೆ ರೈಟ್ ಟ್ರೀಟ್ಮೆಂಟ್ ಅಟ್ ರೈಟ್ ಟೈಮ್. ಸೊ ಆ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದನ್ನ ಯಾವುದೇ ರೀತಿ ಯಾವತ್ತೂ ಅದನ್ನ ಕಳ್ಕೊಬಾರ್ದು, ಗೋಲ್ಡನ್ ಪೀರಿಯಡ್ ಅನ್ನೋದು. ರೈಟ್. ನಾವಿವಾಗ ರೈಟ್ ಟೈಮ್ ಬಗ್ಗೆ ಮಾತಾಡಿದೀವಿ, ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ರೈಟ್ ಟೈಮಲ್ಲಿ ರೈಟ್ ಟ್ರೀಟ್ಮೆಂಟ್ ಸಿಕ್ಬಿಟ್ರೆ ಸೊ ಅವ್ರ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಡಾಕ್ಟರ್ ನಿಖಿತಾ, ಸೊ ಇವಾಗ 25 ವರ್ಷದಿಂದ 30 ವರ್ಷದ ಒಳಗಡೆ ಗರ್ಭ ಧರಿಸಿದ್ರೆ ಮಕ್ಕಳು ತುಂಬಾ ಹೆಲ್ದಿ ಇರ್ತಾರೆ ಅಂತ ಹೇಳಿ ನೀವು ಹೇಳ್ತಾ ಇದ್ರಿ. ಅದರ ಜೊತೆಗೆ ಈ ಬಂಜೆತನ ನಿವಾರಣೆಗೆ ಯಾವೆಲ್ಲ ಟ್ರೀಟ್ಮೆಂಟ್ಸ್ಗಳಿದಾವೆ? ಟ್ರೀಟ್ಮೆಂಟ್ ಅಂದ ತಕ್ಷಣ ಎಲ್ರಿಗೂ IVF ಅಂತ ಬಂದ್ಬಿಡುತ್ತೆ ಥಟ್ ಅಂತ. ಎಲ್ರಿಗೂ IVF ಬೇಕಾ ಅಥವಾ ಕೆಲವೊಬ್ಬರಿಗೆ ಮಾತ್ರ ಅದು ಬೇಕಾಗುತ್ತಾ? ಎಸ್, ಸೊ ಡೆಫಿನೆಟ್ಲಿ ಲೈಕ್ ಒಂದು ಕಪಲ್ ನಮ್ಮ ಹಾಸ್ಪಿಟಲಿಗೆ ಬಂದಾಗ ಫಸ್ಟು ನಾವು ಕಂಪ್ಲೀಟ್ ಆಗಿ ಅವ್ರದ್ದು ಹಿಸ್ಟ್ರಿ ತೊಗೊತೀವಿ. ಸೊ ಪ್ರೊಫೈಲ್ ಫುಲ್ ನೋಡಬೇಕಾಗತ್ತೆ. ವೈಫಲ್ಲಿ ಯಾವ ಥರ ಸಮಸ್ಯೆಗಳಿದೆ, ಹಸ್ಬೆಂಡಲ್ಲೂ ಆವಾಗ ಇಮಿಡಿಯೇಟಾಗಿ ಜೊತೆಗೆ ಚೆಕಪ್ ಮಾಡಿಸೋದು ಕೂಡ ತುಂಬ ಇಂಪಾರ್ಟೆಂಟ್. ಬರೀ ಯಾವಾಗ್ಲೂ ವೈಫ್ ಮೇಲೇ ಪ್ರಾಬ್ಲಮ್ ಇರೋದಿಲ್ಲ. ಸೊ ಹಸ್ಬೆಂಡು ವೈಫು ಇಬ್ರಿಗೂ ಸೈಮಲ್ಟೇನಿಯಸ್ಲಿ ನಾವು ಚೆಕಪ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಸೊ ಚೆಕಪ್ ಮಾಡಿ ಯಾವ ತೊಂದರೆಯಿಂದ ಈ ಥರ ಮಕ್ಕಳು ಪಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಫಸ್ಟು ಚೆಕ್ ಮಾಡಬೇಕಾಗತ್ತೆ. ಸೊ ಹಿಸ್ಟ್ರಿ ಆಗಲಿ, ಟೆಸ್ಟ್ ಆಗಲಿ, ಬ್ಲಡ್ ಟೆಸ್ಟ್, ಒಂದು ಚಿಕ್ಕ ಪುಟ್ಟ ಬ್ಲಡ್ ಟೆಸ್ಟ್ ಮಾಡಿದ್ರೇ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲಿ ತೊಂದರೆ ಇದೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಸೊ ನೀವು ಹೇಳ್ದಂಗೆ ಎಲ್ಲರಿಗೂ IVF ಅನ್ನೋದು ಡೆಫಿನೆಟ್ಲಿ ಇಲ್ಲ. ಸೊ ಬಂದ ತಕ್ಷಣ ಅವ್ರದ್ದು ಜಸ್ಟ್ ಲೈಕ್ ಒಬ್ರೊಬ್ಬರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇರುತ್ತೆ ಅಥವಾ PCOS ಸಮಸ್ಯೆ ಇರುತ್ತೆ. ಆದರೆ ಹಸ್ಬೆಂಡಿಗೆ ಏನೂ ತೊಂದರೆ ಇರೋದಿಲ್ಲ, ಟ್ಯೂಬ್ ಓಪನ್ ಇರುತ್ತೆ, ಗರ್ಭನಾಳ ಓಪನ್ ಇರುತ್ತೆ. ಸೊ ಇಂಥವರಿಗೆ ನಾವು ಜಸ್ಟ್ ಎಗ್ ರಿಲೀಸ್ ಆಗೋಂಥ ಟ್ಯಾಬ್ಲೆಟ್ಸು ಅಥವಾ ಇಂಜೆಕ್ಷನ್ ಮಿನಿಮಲ್ ಏನಿರುತ್ತೋ ಆ ಥರ ಕೊಟ್ಬಿಟ್ಟು ಅವ್ರಿಗೆ ನ್ಯಾಚುರಲಿ ಈ ಡೇಟ್ಸಿಗೆ ಟ್ರೈ ಮಾಡಿ. ಆ ಫರ್ಟೈಲ್ ವಿಂಡೋ ಅಂತ ಇರುತ್ತೆ, ಯಾವಾಗ ಅವ್ರು ಟ್ರೈ ಮಾಡಿದ್ರೆ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಸೊ ಆ ಟೈಮಲ್ಲಿ ಟ್ರೈ ಮಾಡಿದ್ರೆ ಮತ್ತು ಜಸ್ಟ್ ಪ್ರೆಗ್ನೆನ್ಸಿನ ಸಪೋರ್ಟ್ ಮಾಡೋದಕ್ಕೆ ಬೇಸಿಕ್ ಮೆಡಿಸಿನ್ಸ್ ಕೊಟ್ಟರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಜಸ್ಟ್ ನ್ಯಾಚುರಲ್ ವೇ ಆಫ್ ಟ್ರೀಟ್ಮೆಂಟು. ಇದು ಬಿಟ್ಟು IVFಗಿಂತ ಮುಂಚೆ ನಾವು ಇನ್ನೊಂದು ಸಿಂಪಲರ್ ಟ್ರೀಟ್ಮೆಂಟ್ ಅಂದರೆ IUI ಅಂತ ಮಾಡ್ಕೋಬೋದು. ಸೊ ಈ IUI ಅಂದರೆ ಇಂಟ್ರಾ ಯೂಟ್ರೈನ್ ಇನ್ಸೆಮಿನೇಷನ್. ಸೊ ಎಗ್ ರಿಲೀಸ್ ಆಗೋ ಟೈಮಲ್ಲಿ ಹಸ್ಬೆಂಡ್ ಸ್ಪರ್ಮ್ಸ್ ತೊಗೊಂಡು ಜಸ್ಟ್ ಅದರಲ್ಲಿ ಯಾವುದು ಕ್ವಾಲಿಟಿ ಚೆನ್ನಾಗಿರುತ್ತೋ ಆ ಸ್ಪರ್ಮ್ಸನ್ನು ಮಾತ್ರ ಫಿಲ್ಟರ್ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ ಯೂಟ್ರಸ್ ಒಳಗಡೆ ಪ್ಲೇಸ್ ಮಾಡ್ತೀವಿ. ಸೊ ಆ ಸ್ಪರ್ಮ್ ಹೋಗಿ ಎಗ್ನ ಮೀಟ್ ಆಗಿ ಆವಾಗ ಭ್ರೂಣ ಫಾರ್ಮ್ ಆಗಿ ಅವರು ಕನ್ಸೀವ್ ಆಗ್ತಾರೆ. ಸೊ IVFಗಿಂತ ಮುಂಚೆ ಇವೆಲ್ಲ ಟ್ರೀಟ್ಮೆಂಟ್ಸ್ ನಾವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು, ಬಟ್ ಬೇಸ್ಡ್ ಆನ್ ದ ಹಸ್ಬೆಂಡ್ ಆ್ಯಂಡ್ ವೈಫ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ ಡಾಕ್ಟರ್ ಮಹೇಶ್ವರಿ ಆ್ಯಂಡ್ ಡಾಕ್ಟರ್ ನಿಖಿತಾ, ನಿಮ್ಮ ಜೊತೆ ಇನ್ನಷ್ಟು ಪ್ರಶ್ನೆಗಳನ್ನು ಕೇಳಬೇಕು. ಸೊ ಈ IVF ಟ್ರೀಟ್ಮೆಂಟ್ ಯಾವ ಸ್ಟೇಜಲ್ಲಿ ಅಥವಾ ಯಾವ ವಯಸ್ಸಿನ ಪೋಷಕರಿಗೆ ಅಥವಾ ದಂಪತಿಗಳಿಗೆ ಬೇಕಾಗುತ್ತೆ? ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ತುಂಬ ಸಲ ಮಿಸ್ಕ್ಯಾರೇಜ್ ಆಗಿರುವಂಥ ಉದಾಹರಣೆಗಳು ಕೂಡ ಇರುತ್ತೆ. ಗರ್ಭ ಧರಿಸೋದಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ, ಭ್ರೂಣ ಗಟ್ಟಿ ಇರೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅದಕ್ಕೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗಬಹುದು, ಕಾರಣಗಳಾಗಬಹುದು, ಅದಕ್ಕೆ ಟ್ರೀಟ್ಮೆಂಟು ಇದೆಯಾ ಅನ್ನೋ ಇನ್ಫಾರ್ಮೇಷನ್ ಪಡಿತೀನಿ. ಸೊ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಸ್ಮಾಲ್ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಗರ್ಭಗುಡಿ IVF ಸೆಂಟರ್ನಲ್ಲಿ ಹೇಗೆಲ್ಲ ಟ್ರೀಟ್ಮೆಂಟ್ ನೀಡಲಾಗುತ್ತೆ, ಯಾವೆಲ್ಲ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ವಿ. ಅನುಪಮ ಅನ್ನೋರು ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಅನುಪಮ ಅವರೇ. ಹಲೋ, ನಮಸ್ತೆ. ನಮಸ್ತೆ. ಡಾಕ್ಟರ್ ಇದ್ದಾರೆ, ಏನಿದೆ ಡೌಟ್ಸ್ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಹೇಳ್ಕೋಬಹುದು? ಮೇಡಮ್, ಡೌಟ್ ಅಂತ ನಲ್ಲಿ ಗರ್ಭಗುಡಿಲೇ ತೋರಿಸಿದ್ದು. ನನ್ನ ಮದುವೆಗೆ 10 years ಆಗಿತ್ತು. ಕಡೆ ತೋರಿಸಿ ಎಲ್ಲಾ ತರ ಟ್ರೀಟ್ಮೆಂಟ್ ಆಗಿತ್ತು. ದೇವ್ರು ಎಲ್ಲಾನು ಫಾಲೋ ಮಾಡಿದ್ವಿ, ಯಾರ್ಯಾರು ಏನೇನ್ ಹೇಳ್ತಾರೋ ಎಲ್ಲ. ಫ್ರೆಂಡ್ಸ್ ಇಂದ ನಮ್ ಗರ್ಭಗುಡಿ ನಂಬರ್ ಸಿಕ್ತು. ಸೊ ನಾನೇನು ಹೋಗಿರ್ಲಿಲ್ಲ, ಬಟ್ ಅಲ್ಲಿ ಹೋದ್ಮೇಲೆ ಅಲ್ಲಿ ಡಾಕ್ಟರ್ ಮಹೇಶ್ವರಿ ಅಂತ ಒಬ್ರು ಚೆನ್ನಾಗಿ ಅವ್ರ ಹತ್ರ ಸ್ಟುಡಿಯೋದಲ್ಲಿ ಇದ್ದಾರೆ ಅವರು. ಹಲೋ, ಅವ್ರು ಮಾತಾಡಿದ ಜೊತೆ ಆದ್ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ತುಂಬಾ ಚೆನ್ನಾಗಿ ನಮ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು, ಏನೇನ್ ಯಾಕೆ ಈ ತರ ಆಗ್ತಿದೆ, ಹೇಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಏನೆಲ್ಲ ಆಗ್ಬೋದು ಅಂತ. ಎವ್ರಿ ಮಂತ್ ಅಂದ್ರೆ ಏನೇನ್ ಯಾವ ಮಂತ್ ಅಲ್ಲಿ ಏನೇನ್ ಆಗತ್ತೆ ಅಂತ ಮುಂಚೆನೆ ನಮ್ಗೆ ಹೇಳಿ. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಇವನ್ ಎಕ್ಸ್ಪೆನ್ಸಸ್ ಎಲ್ಲ ಡೀಟೇಲ್ ಆಗಿ ಮುಂಚೆನೆ ಹೇಳ್ಬಿಟ್ಟಿದ್ರು, ಇಷ್ಟಿಷ್ಟ ಆಗತ್ತೆ ನೀವು ರೆಡಿ ಇರಿ ಅಂತೆಲ್ಲ. ನನ್ಗೆ ಆಮೇಲೆ ಅಲ್ಲಿ ಹೋಗಿ ಒಂದು 3rd month ಗೆ ನಾನು ಪ್ರೆಗ್ನೆಂಟ್ ಆಗಿದ್ದು. ನನ್ಗೆ ಮಗಳಾದ್ಲು, ಚೆನ್ನಾಗಿ ಇಷ್ಟು ಅಂದ್ರೆ ಮಗು ಹೆಲ್ದಿ ಇತ್ತಾ?
ತುಂಬಾ ಹೆಲ್ದಿ ಇತ್ತು. ಆಕ್ಚುಲಿ ಅವಳು ಎಷ್ಟು ಚೂಟಿ ಇದ್ದಾಳೆ ಅಂದ್ರೆ ಎಲ್ಲರೂ ಹೇಳ್ತಾರೆ ಇಷ್ಟು ಚೂಟಿ ಇದ್ದಾಳೆ ಅಂತ. ಸೊ ಆತರ ಏನೂ ಇಲ್ಲ. ಲೈಕ್ ನಾನ್ ಒಂದೇ ಹೇಳೋದಂದ್ರೆ ಏನು ಈ ತರ IVF ಆತರ ಎಲ್ಲ ಯಾರು ತಲೆಯಲ್ಲಿ ಇಟ್ಕೋಬಾರ್ದು. ಮಗು ಬೇಕಾ, ನಮಗೆ ಅಂತ ಒಂದ್ ಮಗು ಬೇಕಂದ್ರೆ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು, ವರ್ಕೌಟ್ ಆಗುತ್ತೆ. ಒಂದೇನಂದ್ರೆ ಡಾಕ್ಟರ್ ಮೇಲೆ ನಂಬಿಕೆ ಇಡಿ. 1000 ಜನ 1000 ಹೇಳ್ತಾರೆ, ನೀವು ತೋರ್ಸೋ ಡಾಕ್ಟರ್ ಮೇಲೆ ನಂಬಿಕೆ ಇಟ್ಬಿಟ್ಟು ಹೋಗಿ, ಚೆನ್ನಾಗಾಗುತ್ತೆ. ಅಷ್ಟೇ ನನ್ನ ಇದು ಎಕ್ಸ್ಪೀರಿಯನ್ಸ್. ನಾನ್ ಆಮೇಲೆ ನನ್ನ ಕಸಿನ್ಸ್ ನನ್ನ ಫ್ರೆಂಡ್ಸ್ಗೂ ಎಲ್ಲ ರೆಫರ್ ಮಾಡಿದೀವಿ, ಇದಾರೆ ಇವಾಗ. ರೈಟ್. ಅನುಪಮ ಅವ್ರಿಗೆ ಏನ್ ಹೇಳ್ತೀರಾ ಡಾಕ್ಟರ್ ಮಹೇಶ್ವರಿ? ಥ್ಯಾಂಕ್ ಯು ಅನುಪಮ ಅವರೇ, ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಕ್ಕೆ. ರೈಟ್ ಅನುಪಮ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇವರಿಗೆ 10 ವರ್ಷ ಆಗಿತ್ತಂತೆ, ಮಕ್ಕಳು ಆಗಿರ್ಲಿಲ್ಲ. ಸೊ ಹಾಗಾಗಿ ಗರ್ಭಗುಡಿಗೆ ಇವರು ಕನ್ಸಲ್ಟ್ ಮಾಡ್ತಾರೆ. ಡಾಕ್ಟರ್ ಮಹೇಶ್ವರಿನೇ ಅವ್ರಿಗೆ ನೋಡ್ತಾ ಇದ್ರಂತೆ, ಅವರೇ ಅವರ ಡಾಕ್ಟರ್ ಆಗಿದ್ರಂತೆ. ಸೊ ಇವಾಗ ತಮ್ಮ ಖುಷಿಯನ್ನ, ತಮ್ಮ ಎಕ್ಸ್ಪೀರಿಯನ್ಸ್ನ ಅವರು ಹಂಚಿಕೊಳ್ತಿದ್ದಾರೆ. ಸೊ ನೀವು ಕೂಡ ಗರ್ಭಗುಡಿಗೆ ಹೋಗಬಹುದು. ಇಂತಹ ಸಮಸ್ಯೆಗಳಿದ್ರೆ ಮುಕ್ತವಾಗಿ ಡಾಕ್ಟರ್ ಜೊತೆ ಮಾತಾಡಬಹುದಾಗಿದೆ. ಡಾಕ್ಟರ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ IVF ಟ್ರೀಟ್ಮೆಂಟ್. ಈಗ IVF ಟ್ರೀಟ್ಮೆಂಟ್ ಬಗ್ಗೆ ಗೊತ್ತಿಲ್ಲದೇ ಇರುವಂತಹ ಜನರಿಗೆ IVF ಟ್ರೀಟ್ಮೆಂಟ್ ಬಗ್ಗೆ ಯಾವ ರೀತಿಯಾಗಿ ಮಾಹಿತಿ ನೀಡ್ತೀರಾ, ಅಥವಾ IVF ಟ್ರೀಟ್ಮೆಂಟ್ ಏನೆಲ್ಲ ಒಳಗೊಂಡಿರುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನೀಡ್ತಾ ಹೋಗೋದಾದ್ರೆ? ಸೊ IVF ಟ್ರೀಟ್ಮೆಂಟ್ ಅಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳ್ತೀವಿ. ಸೊ ಇದು ಪ್ರೊಸೀಜರ್ ಹೆಂಗಿರುತ್ತಪ್ಪ ಅಂದರೆ, ದಂಪತಿಗಳು ಬಂದಾಗ ಅವ್ರಿಗೆ IVF ಚಿಕಿತ್ಸೆ ಬೇಕಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ಯಾರ್ಯಾರಲ್ಲಿ ಬೇಕಾಗುತ್ತೆ ಅಂದರೆ, ಹೆಂಗಸರಲ್ಲಿ ಮೊಟ್ಟೆ ಸಂಖ್ಯೆ ಕಡಿಮೆ ಇದ್ದರೆ, ಮತ್ತು AMH ಅನ್ನೋ ಹಾರ್ಮೋನು 1.5ಗಿಂತ ಕಡಿಮೆ ಇತ್ತು ಅಂದರೆ, ಜೊತೆಗೆ ಏಜ್ ಜಾಸ್ತಿ ಆಗ್ತಿದ್ರೆ 35 ಇಯರ್ಸ್ಗಿಂತ ಜಾಸ್ತಿ ಇತ್ತು, ಮತ್ತು 2 ಗರ್ಭನಾಳಗಳು ಬ್ಲಾಕ್ ಇತ್ತು, ಮತ್ತು ತುಂಬ ಸಲ IUI ಟ್ರೀಟ್ಮೆಂಟ್ ತೊಗೊಂಡು ಫೇಲ್ಯೂರ್ ಆಗಿತ್ತು, ಮತ್ತು ಗಂಡಸರಲ್ಲಿ ವೀರ್ಯಾಣು ಸಂಖ್ಯೆ ತುಂಬ ಕಡಿಮೆ ಇದೆ, ಮತ್ತು ಎಷ್ಟೊಂದು ಕಂಡೀಷನಲ್ಲಿ ಅಜೂಸ್ಪರ್ಮಿ ಅಂತ ಹೇಳ್ತೀವಿ, ಅಂದರೆ ವೀರ್ಯಾಣುನೇ ಕಾಣಿಸಲ್ಲ. ಅಂಥವ್ರಲ್ಲೂ ನಾವು ಒಂದು ಸ್ಮಾಲ್ ಸರ್ಜರಿ ಮಾಡಿ ಅವ್ರ ಸ್ಪರ್ಮ್ಸ್ ತಗೊಂಡು ಅದ್ರ ಮೂಲಕ ಅವ್ರದೇ ಸ್ಪರ್ಮ್ಸ್ ಯೂಸ್ ಮಾಡಿ IVF ಚಿಕಿತ್ಸೆ ಕೊಡ್ಬೋದು. ಸೊ ಆ ಥರ ತೊಂದರೆಗಳು, ಮತ್ತು ಇನ್ನು ಹಲವಾರು ಕಾರಣಗಳಿಂದ ನಾವು IVF ಟ್ರೀಟ್ಮೆಂಟ್ನ ಮಾಡ್ತೀವಿ. ಸೊ ಇದು ಪ್ರೊಸೀಜರ್ ತುಂಬ ಸಿಂಪಲ್ ಇರುತ್ತೆ. ಸೊ ಅವ್ರು ಮುಟ್ಟಾಗಿದ್ದು 2nd or 3rd ಡೇ ಬಂದಾಗ ನಾವು ಡೈಲಿ ಇಂಜೆಕ್ಷನ್ಸ್ ಕೊಡ್ತೀವಿ, 10 ರಿಂದ 12 ದಿವಸ ಕೊಟ್ಟು ಮೊಟ್ಟೆಗಳನ್ನೆಲ್ಲ ಚೆನ್ನಾಗಿ ಬೆಳವಣಿಗೆ ಮಾಡಿ ಆ ಮೊಟ್ಟೆಗಳನ್ನೆಲ್ಲ ಹೊರಗೆ ತೆಗೆದು, ಸೊ ಹಸ್ಬೆಂಡ್ ವೀರ್ಯಾಣುನ ಇಂಜೆಕ್ಟ್ ಮಾಡಿ ಭ್ರೂಣ ಮಾಡ್ಕೊತೀವಿ. ಸೊ ಲ್ಯಾಬಲ್ಲಿ 3 ದಿವಸ ಅದನ್ನ ಗ್ರೋ ಮಾಡಿ, ಯೂಶಲಿ ಅದೇ ಸೈಕಲ್ ಅವ್ರಿಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕಾ ಅಥವಾ 1 ಮಂತ್ ಬಿಟ್ಟು ಮಾಡಬೇಕಾ ಅಂತ ಅದಕ್ಕೆ ನಾವು ಸುಮಾರು ಪ್ಯಾರಾಮೀಟರ್ಸ್ ಇರುತ್ತೆ, ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಅದನ್ನು ಡಿಸೈಡ್ ಮಾಡ್ತೀವಿ. ಸೊ ಈ ಪ್ರೊಸೀಜರ್ ಮಾಡೋದ್ರಿಂದ 50 to 60% ಸಕ್ಸಸ್ ರೇಟ್ ಇರುತ್ತೆ. ಸಪೋಸ್ ಇವಾಗ ವರ್ಕಿಂಗ್ ವಿಮೆನ್ ಇರ್ತಾರೆ, ಅವ್ರಿಗೆ ಬಂದು ಡೈಲಿ ಹಾಸ್ಪಿಟಲಲ್ಲಿ ಇಂಜೆಕ್ಷನ್ಸ್ ತಗೊಳಕ್ಕಾಗಲ್ಲ ಅಂದ್ರೆ ನಮ್ದ್ರಲ್ಲಿ IPL ಸರ್ವಿಸ್ ಅಂತಾನೂ ಇದೆ. ಸೊ ನಮ್ಮ ಸಿಸ್ಟರ್ಸ್ ಅವ್ರ ಮನೆಗೆ ಹೋಗಿ ಇಂಜೆಕ್ಷನ್ಸ್ ನ ಕೊಡ್ತಾರೆ. ಈವನ್ ಭ್ರೂಣ ಟ್ರಾನ್ಸ್ಫರ್ ಮಾಡಾದ್ಮೇಲೂ ಒಂದು 15 days ಇಂಜೆಕ್ಷನ್ಸ್ ಇರುತ್ತೆ. ಸೊ ಅದಕ್ಕೂ ಅಷ್ಟೇ ನಮ್ಮ ಸಿಸ್ಟರೇ ಅಲ್ಲಿ ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ಸ್ ನ ಕೊಡ್ತಾರೆ. ಅಷ್ಟು ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀಟಾಗಿ ಅವ್ರ ವರ್ಕಿಂಗ್ ವಿಮೆನ್ಸ್ಗೆ ಎಲ್ಲಾ ಫೆಸಿಲಿಟೀಸು ಇಲ್ಲಿದೆ. ಸಪೋಸ್ ದೂರ ಊರಿಂದ ಬಂದಿರ್ತಾರೆ ಅನ್ಕೊಳ್ಳಿ, ಸೊ ಅವ್ರಿಗೆ ಉಳ್ಕೊಳಕ್ ಫೆಸಿಲಿಟೀಸ್ ಇರಲ್ಲ, ಬೆಂಗಳೂರಲ್ಲಿ ರಿಲೇಟಿವ್ಸ್ ಇರಲ್ಲ, ಅಂತವ್ರಿಗೆಲ್ಲ ನಾವು ಗರ್ಭಗೃಹ ಅಂತ ಇಲ್ಲೇ PG ಮಾಡ್ಕೊಂಡು ಅವ್ರನ್ನ ಅಲ್ಲೇ ಇರಿಸ್ಕೊಂಡು ಫುಲ್ ಟ್ರೀಟ್ಮೆಂಟ್ ಆಗಿ ಅವ್ರು ಕನ್ಸೀವ್ ಆದ್ಮೇಲೆ 3 ತಿಂಗಳಾದ್ಮೇಲೆ ನಾವು ಅವ್ರ ಮನೆಗೆ ಕಳಿಸ್ಕೊಡ್ತೀವಿ. ಸೊ ಅದರಿಂದ ಯಾವುದೇ ಯೋಚನೆ ಇಲ್ಲದೆ ಅವ್ರು ಬಂದು IVF ಟ್ರೀಟ್ಮೆಂಟ್ ತಗೋಬಹುದು. ಯಾಕಂದ್ರೆ ಬೆಂಗಳೂರು ಅಂತ ಊರಲ್ಲಿ ರಿಲೇಟಿವ್ಸ್ ಇಲ್ಲ, ಅಷ್ಟು ದೊಡ್ಡ ಊರಲ್ಲಿ ಹೆಂಗ್ ಟ್ರೀಟ್ಮೆಂಟ್ ತಗೊಳ್ಳೋದು ಅಂತ ಭಯ ಇರುತ್ತೆ. ಸೊ ಆ ಭಯ ಎಲ್ಲ ಬಿಟ್ಟು ಬಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಆ ಥರ ಮಾಡ್ಬೋದು. ಸೊ ಇದರಲ್ಲಿ ಸಕ್ಸಸ್ ರೇಟ್ ಬಂದು ಅರೌಂಡ್ 60 to 70% ಸಕ್ಸಸ್ ರೇಟ್ ಇರುತ್ತೆ. ಸೊ ಇದು ಸಕ್ಸಸ್ ರೇಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಒಂದು ಏಜು, ಮತ್ತೆ ಮೊಟ್ಟೆ ಸಂಖ್ಯೆ ಹೆಂಗಿದೆ, ಭ್ರೂಣದ ಕ್ವಾಲಿಟಿ ಹೆಂಗಿದೆ, ಮೊಟ್ಟೆ ಕ್ವಾಲಿಟಿ ಹೆಂಗಿದೆ, ಪ್ಲಸ್ ಅವ್ರ ಗರ್ಭಕೋಶ ಚೆನ್ನಾಗಿದೆಯಾ, ಅದ್ರ ಲೈನಿಂಗ್ ಚೆನ್ನಾಗಿದೆಯಾ, ಅದ್ರ ಮೇಲೆಲ್ಲ ಇದ್ರ ಕ್ವಾಲಿಟಿನ ಡಿಪೆಂಡ್ ಆಗುತ್ತೆ. ಮತ್ತೆ ಅದ್ರ ಸಕ್ಸಸ್ ರೇಟು ತುಂಬಾ ಡಿಪೆಂಡ್ ಆಗುತ್ತೆ. ಸೊ ಜೊತೆಗೆ IVF ನಾವು ಟ್ರೀಟ್ಮೆಂಟ್ ನಾವು ಮಾಡ್ಬೋದು, ಬಟ್ IVF ಲ್ಯಾಬ್ ಅಂತ ಇರುತ್ತಲ್ಲ, ಫೆಸಿಲಿಟೀಸ್, ಅದು ತುಂಬಾ ಇಂಪಾರ್ಟೆಂಟ್. ಅದು ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಇತ್ತು ಅಂದ್ರೆ ಡೆಫಿನೆಟ್ ಆಗಿ ಭ್ರೂಣದ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ, ಸಕ್ಸಸ್ ರೇಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅಡ್ವಾನ್ಸ್ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇರುವಾಗ ಡಾಕ್ಟರ್ ನಿಖಿತಾ, ನಾನು ನಿಮ್ಮ ಪ್ರಶ್ನೆ ಕೇಳಲೇಬೇಕು. ಸೊ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ಗಳು ಹೇಗಿದಾವೆ ಗರ್ಭಗುಡಿಲಿ ಅಂತ? ಸೊ ಬೇಸಿಕ್ ಆಗಿ ಬಂದ್ಬಿಟ್ಟು ಫಸ್ಟು ನಾವು ಪ್ರೊಫೈಲ್ ನೋಡಿಬಿಟ್ಟು ಅದ್ರ ಪ್ರಕಾರ ವಿ ಡೂ ಸೋ ಮೆನಿ ಟೆಸ್ಟ್, ಎಸ್ಪೆಷಲಿ ಫಾರ್ ಎಕ್ಸಾಂಪಲ್ ಒಂದೊಂದ್ಸತಿ ಅದು ಸರಿಯಾಗಿ ಎಗ್ ಡೆವಲಪ್ ಆಗ್ತಾ ಇರಲ್ಲ, ಅಥವಾ ಸ್ಪರ್ಮ್ಸಲ್ಲಿ ಹೇಳ್ದಂಗೆ 0 ಕೌಂಟ್ ಇತ್ತು ಅಂದರೆ ಆ ಸ್ಪರ್ಮ್ಸನ್ನೆಲ್ಲ ರಿಟ್ರೀವ್ ಮಾಡೋ ಟೆಕ್ನಿಕ್ಸು ಪೀಸಾ ಅಂತ ಎಲ್ಲ ಮಾಡ್ತೀವಿ. ಸೊ ಇಂಥದ್ರಲ್ಲಿ ಇಲ್ಲದೆ ಇರೋರ ಹತ್ರ ಸ್ಪರ್ಮ್ಸ್ ಇಲ್ಲದೆ ಇರೋದ್ರಿಂದನೂ ನಾವು ರಿಟ್ರೀವ್ ಮಾಡ್ಕೋಬೋದು. ICSI ಅಂತ ಮಾಡ್ತೀವಿ. ಸೊ ಇದರಲ್ಲಿ ಎಗ್ ಒಳಗಡೆ ಸ್ಪರ್ಮ್ನ ಇಂಜೆಕ್ಟ್ ಮಾಡಿ ಭ್ರೂಣ ಮಾಡೋದು, Day 5 ಕಲ್ಚರ್, ಬ್ಲಾಸ್ಟೋಸಿಸ್ಟ್ ಕಲ್ಚರ್, ಇದರಲ್ಲೆಲ್ಲ ಭ್ರೂಣ
ಅಂಟ್ಕೊಳ್ಳೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಹಾಗೆ ರಿಪೀಟೆಡ್ ಆಗಿ IVF ಫೇಲಿಯರ್ಸ್ ಆಗ್ತಿರೋರಿಗೆ ಎರಾ ಟೆಸ್ಟ್ ಅಂತ ಮಾಡ್ತೀವಿ, ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಅಸೆ ಅಂತ. ಸೊ ಯಾವ ಟೈಮಿಗೆ ನಾವು ಒಂದು ಸ್ಮಾಲ್ ಟೆಸ್ಟ್ ಮಾಡಿಬಿಟ್ಟು ಲೈನಿಂಗ್ ಟೆಸ್ಟಿಂಗಿಗೆ ಕೊಟ್ಟಾಗ ಯಾವ ಟೈಮಿಗೆ ನಾವು ಭ್ರೂಣ ಟ್ರಾನ್ಸ್ಫರ್ ಮಾಡಿದ್ರೆ ಕಚ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಈ ಎರಾ ಟೆಸ್ಟ್ ಮಾಡೋದು. ಅಥವಾ ಮುಂಚಿತವಾಗಿ ಅವ್ರಿಗೆ ಏಜ್ ಜಾಸ್ತಿ ಇದ್ದಿದ್ರಲ್ಲಿ ಆವಾಗ ಭ್ರೂಣ ಕ್ವಾಲಿಟಿನೂ ಚೆನ್ನಾಗಿರಲ್ಲ, ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಆಗ ಇದು ಪ್ರಾಬ್ಲಮ್ಸ್ ಇರುತ್ತೆ ಮಗು ಹುಟ್ಟಿದಾಗ. ಸೊ ಇವಾಗ ನಾವು PGT-A ಅಂತ ಮಾಡ್ಬೋದು. ಸೊ ಈ PGT ಟೆಸ್ಟಿಂಗಲ್ಲಿ ಏನು ಮಾಡ್ತೀವಿ, 5ನೇ ದಿನದ ಭ್ರೂಣದಿಂದ ಸ್ವಲ್ಪ ಮಟೀರಿಯಲ್ ತೆಗೆದುಬಿಟ್ಟು ಅದನ್ನು ಕ್ವಾಲಿಟಿ ಟೆಸ್ಟಿಂಗಿಗೆ ಕಳಿಸ್ತೀವಿ. ಸೊ ಯಾವ ಭ್ರೂಣ ಒಳ್ಳೆಯದು, ಯಾವುದು ಹಾಕಿದ್ರೆ ಚಾನ್ಸಸ್ ಬೆಟರ್ ಇರುತ್ತೆ ಮತ್ತು ಯಾವುದ್ರಲ್ಲಿ ಪ್ರಾಬ್ಲಮ್ಸ್ ಇಲ್ವೋ ಅಂಥ ಭ್ರೂಣನ ನಾವು ಡೈರೆಕ್ಟಾಗಿ ಗರ್ಭಕೋಶ ಒಳಗಡೆ ಟ್ರಾನ್ಸ್ಫರ್ ಮಾಡ್ಬೋದು. ಆವಾಗ ಸಕ್ಸಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ, ಹೆಲ್ದಿಯಾಗಿ ಮಗು ಹುಟ್ಟೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಇನ್ನೊಂದು ಬಂದುಬಿಟ್ಟು ರಿಪೀಟೆಡ್ ಆಗಿ ಅಬಾರ್ಷನ್ಸ್ ಆಗ್ತಾ ಇದೆ, ಆ ಥರ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ನಾವು 3D ಸ್ಕ್ಯಾನ್ ಮಾಡ್ಕೋಬೋದು. ಈ 3D ಸ್ಕ್ಯಾನಲ್ಲಿ ಗರ್ಭಕೋಶದ ಆಕಾರ ಎಲ್ಲ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ. ಒಂದೊಂದ್ಸತಿ ಮಧ್ಯದಲ್ಲಿ ಗೋಡೆ ಬೆಳ್ಕೊಂಡಿರುತ್ತೆ, ಸೆಪ್ಟಮ್ ಅಂತ ಕರಿತೀವಿ. ಸೊ ಇದನ್ನೆಲ್ಲ ನಾವು ಕ್ಲಿಯರ್ ಮಾಡ್ಬೋದು ಥ್ರೂ ಹಿಸ್ಟ್ರೋಸ್ಕೋಪಿ ಅಥವಾ ಲ್ಯಾಪ್ರೋಸ್ಕೋಪಿ ಟೆಕ್ನಿಕ್ಸ್ ಎಲ್ಲ ಇದೆ. ಇವೆಲ್ಲ ಸ್ಮಾಲ್ ಸರ್ಜರೀಸ್ ಮತ್ತು ಇವೆಲ್ಲ ಎಲ್ಲ ಸೆಂಟರ್ಸಲ್ಲೂ ಸಿಗೋದಿಲ್ಲ. ಸೊ ಇದಕ್ಕೆಲ್ಲ ಎಕ್ವಿಪ್ಮೆಂಟ್ ಇರೋದು ಮತ್ತು ಟೆಕ್ನಾಲಜಿ ಇರೋ ಸೆಂಟರ್ಸ್ಗೆ ನೀವು ಭೇಟಿ ಮಾಡೋದು ತುಂಬ ಇಂಪಾರ್ಟೆಂಟ್. ಓಕೆ, ಗರ್ಭಗುಡಿ IVF ಸೆಂಟರ್ನಿಂದ ಎಲ್ಲೆಲ್ಲಿ ಕ್ಯಾಂಪ್ಸ್ ಆಗಿದೆ, ಯಾವೆಲ್ಲ ಕ್ಯಾಂಪ್ಸ್ಗಳನ್ನು ನೀವು ಮಾಡ್ತಿದ್ದೀರಾ ಅಥವಾ ಮಾಡಿದ್ದೀರಾ ಮೇಡಮ್? ಸೊ ನಾವು ಗರ್ಭಗುಡಿ ಸಂಸ್ಥೆಯಿಂದ ರೆಗ್ಯುಲರ್ ಆಗಿ ನಾವು ಕ್ಯಾಂಪ್ಸ್ ಮಾಡ್ತಾನೆ ಇರ್ತೀವಿ. ಸೊ ಇವಾಗ ನಾಳೆ ಗಂಗಾವತಿನಲ್ಲಿ ಕ್ಯಾಂಪ್ ಇದೆ, ಗಂಗಾವತಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಸೊ 20ನೇ ತಾರೀಕು ಬಂದು ಆಣೆಕಲ್ಲಲ್ಲಿ ಕ್ಯಾಂಪ್ ಇದೆ. ಸೊ 21ನೇ ತಾರೀಕು ಫ್ರೈಡೆ ಬಂದು ಒಂದು ಮಂಡ್ಯದಲ್ಲಿ ಕ್ಯಾಂಪ್ ಇದೆ, ಮತ್ತೆ ಇನ್ನೊಂದು ಏಸರ್ಘಟ್ಟದಲ್ಲಿ ಕ್ಯಾಂಪ್ಸ್ ಇದೆ. ಸೊ ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಆದಷ್ಟು ಅಲ್ಲಿ ಫೆಸಿಲಿಟಿನ ಆ ಕ್ಯಾಂಪ್ ಫೆಸಿಲಿಟಿನ ಉಪಯೋಗಿಸ್ಕೊಂಡು ಅಲ್ಲಿ ಉಚಿತವಾಗಿ ಸೆಮೆನ್ ಪರೀಕ್ಷೆನೂ ಮಾಡ್ತೀವಿ. ಸೊ ಅಲ್ಲಿ ಸಮಾಲೋಚನೆ ಮಾಡಿಕೊಂಡು ಏನು ತೊಂದರೆ ಇದೆ ಮತ್ತೆ ಏನು ಟ್ರೀಟ್ಮೆಂಟ್ ಆಗ್ಬೋದು, ಆ ಟ್ರೀಟ್ಮೆಂಟ್ಗೆ ಎಷ್ಟು ಕಾಸ್ಟ್ ಆಗುತ್ತೆ, ಪ್ರತಿಯೊಂದು ಡೀಟೇಲ್ಸ್ನು ಎಲ್ಲರೂ ಪಡ್ಕೋಬೋದು. ಸೊ ಎಲ್ಲರಿಗೂ ವಿನಂತಿಸೋದು ಅಂದರೆ ದಯವಿಟ್ಟು ನಮ್ಮ ಕ್ಯಾಂಪನ್ನ ವಿಸಿಟ್ ಮಾಡಿ, ಸೊ ನಿಮ್ಮ ಪ್ರಾಬ್ಲಮ್ಗಳಿಗೆ ಸೂಕ್ತ ಸಲಹೆನ ಪಡ್ಕೊಳ್ಳಿ. ಕ್ವಿಕ್ ಆಗಿ ಯಾವ ಸಲಹೆ ಕೊಡ್ತೀರಾ ನೀವು ನೋಡ್ತಾ ಇರೋ ಜನರಿಗೆ? ಸೊ ಒಂದು, ಇವಾಗ ಇನ್ನ ಟೈಮ್ ಇದೆ ಅಂತ ತುಂಬಾ ಕನ್ಸೀವ್ ಆಗೋದ್ರಲ್ಲಿ ಟೈಮ್ ವೇಸ್ಟ್ ಮಾಡ್ಬಿಡ್ತಾರೆ. ಸೊ ಆ ರೀತಿ ಯಾವತ್ತೂ ಮಾಡಬಾರ್ದು. ಆದಷ್ಟು ಬೇಗ ನಿಮ್ಗೆ ಸಮಸ್ಯೆ ಇದ್ದಲ್ಲಿ ಹೋಗಿ ಒಂದ್ಸಲ ಡಾಕ್ಟರ್ನ ಭೇಟಿ ಮಾಡಿ ಏನ್ ತೊಂದರೆ ಇದೆ ಅಂತ ಕೇಳ್ಕೊಂಡು, ಸೊ ಅದಕ್ಕೆ ಏನ್ ಟ್ರೀಟ್ಮೆಂಟ್ ಇದೆ ಅಂತ ನೀಟಾಗಿ ತಗೊಂಡ್ಬಿಟ್ರೆ ಸೊ ಒಳ್ಳೆ ಮುದ್ದಾದ ಮಗು ಅಂತೂ ಎಲ್ಲರಿಗೂ ಆಗೇ ಆಗುತ್ತೆ. ರೈಟ್ ಸರ್, ಇಟ್ ಇಸ್ ಇಂಪಾರ್ಟೆಂಟ್ ಟು ಮೀಟ್ ದ ರೈಟ್ ಡಾಕ್ಟರ್. ಸೊ ರೈಟ್ ಸೆಂಟರಿಗೆ ಹೋಗಿ, ಈಗ ಸುಮಾರು ಜನ ಬೇರೆ ಹಳ್ಳಿಯಲ್ಲೇ ತೋರಿಸ್ತಿರ್ತಾರೆ, ಅವ್ರಿಗೆ ಮುಂದೆ ಹೋಗೋಕ್ಕೆ ಹಿಂಜರಿತಾ ಇರ್ತಾರೆ. ಸೊ ಮಲ್ಟಿಪಲ್ ಸೈಕಲ್ಸ್ ಅಲ್ಲೇ ಟ್ಯಾಬ್ಲೆಟ್ಸ್ ಹಾಕ್ತಾ ಇರ್ತಾರೆ, ಟ್ರೈ ಮಾಡ್ತಾ ಇರ್ತಾರೆ. ಸೊ ಅಂಥದ್ರಲ್ಲಿ ಪ್ರೆಗ್ನೆನ್ಸಿ ಆಗಲ್ಲ, ಹಾಗೆ ಅವ್ರದ್ದು ಏಜ್ ಗ್ಯಾಪ್ ಆಗಿ ಹೋಗ್ಬಿಡುತ್ತೆ. ಸೊ ಅಂಥದ್ರಲ್ಲಿ ಇಟ್ ಇಸ್ ಬೆಟರ್ ನೀವು ಟ್ರೈ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಇಟ್ ಇಸ್ ದ ರೈಟ್ ಟೈಮ್. ಯಾವಾಗ ಹೋಗಬೇಕು ಸ್ಪೆಷಲಿಸ್ಟ್ ಹತ್ರ, ಅದು ಕೂಡ ಇಂಪಾರ್ಟೆಂಟ್. ಓಕೆ, ಡಾಕ್ಟರ್ ನಿಖಿತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಡಾಕ್ಟರ್ ಮಹೇಶ್ವರಿ, ನಿಮಗೂ ಕೂಡ ತುಂಬ ಧನ್ಯವಾದ. ತುಂಬ ಇನ್ಫಾರ್ಮೇಷನ್ನ ಕೊಟ್ರಿ, ಮುಕ್ತವಾಗಿ ಮಾತಾಡಿದ್ರಿ. ಸೊ ತುಂಬ ಜನರಿಗೆ ಹೆಲ್ಪ್ ಕೂಡ ಆಗುತ್ತೆ ಈ ಪ್ರೋಗ್ರಾಮ್ ಮೂಲಕ. ಥ್ಯಾಂಕ್ ಯು. ಓಕೆ, ಗರ್ಭಗುಡಿ IVF ಸೆಂಟರ್ನಲ್ಲಿ ಏನೆಲ್ಲ ಚಿಕಿತ್ಸೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ವಿ. ಹಾಗಾದ್ರೆ ಸೆಂಟರ್ಸ್ ಎಲ್ಲೆಲ್ಲಿ ಇದಾವೆ, ಯಾವೆಲ್ಲ ಡಾಕ್ಟರ್ಸ್ಗಳು ಇದ್ದಾರೆ ಅನ್ನೋದ್ರ ಬಗ್ಗೆ ಅಡ್ರೆಸ್ ಕಾರ್ಡ್ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ IVF ಸೆಂಟರ್ ಹನುಮಂತನಗರ, ಜಯನಗರ, ಎಲೆಕ್ಟ್ರಾನಿಕ್ ಸಿಟಿ, ಮಾರ್ತಹಳ್ಳಿ ಮತ್ತು ಕಲ್ಯಾಣ ನಗರ, ನ್ಯೂ BL ರೋಡ್ನಲ್ಲಿದೆ. ನಾಗರಭಾವಿಯಲ್ಲೂ ಕೂಡ ಸೆಂಟರ್ ಇದೆ. ಇವರ ಕಾಂಟ್ಯಾಕ್ಟ್ ನಂಬರ್ ಈ ರೀತಿಯಾಗಿದೆ: 9108910832.